ಓಂ ಶಾಂತಿ. ಡೇಟ್ ಆಗಿದೆ 9 ಫೆಬ್ರವರಿ 1976. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಬಿಂದು ರೂಪ್ ಸ್ಥಿತಿ ಸೇ ಪ್ರಾಪ್ತಿ. ನಮಗೆ ಎಲ್ಲ ಪ್ರಾಪ್ತಿ ಆಗಬೇಕು ಅಂತಂದರೆ ನಾವು ಬಿಂದು ರೂಪ ಸ್ಥಿತಿನಲ್ಲಿ ಸ್ಥಿತ ಆಗಬೇಕು ಅಂತ ಹೇಳ್ತಾರೆ ಬಾಬಾ. सेवाधारी ग्रुप के साथ मुलाकात करते समय जो प्रश्नोत्तर के रूप में वार्तालाप हुआ वह यहाँ प्रस्तुत है. ಸೇವಾಧಾರಿ ಗ್ರೂಪದ ಜೊತೆಗೆ ಏನು ಭೇಟಿ ಮಾಡಿದರು ಬಾಬಾ, ಆ ಸಮಯದಲ್ಲಿ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ಕೇಳಿದರು. ಅದನ್ನು ಬಾಬಾ ಇಲ್ಲೇನು ಮಾಡ್ತಾರೆ, ಪ್ರಸ್ತುತಪಡಿಸ್ತಾರೆ. प्रश्न बाबा प्रश्न ಕೇಳ್ತಾರೆ, सर्व पॉइंट्स का सार एक शब्द में सुनाओ. ಎಲ್ಲ ಪಾಯಿಂಟ್ಸ್ಗಳ ಸಾರನ್ನು ಒಂದೇ ಶಬ್ದದಲ್ಲಿ ಹೇಳಿ ಅಂತ ಹೇಳ್ತಾರೆ. ಉತ್ತರ, ಪಾಯಿಂಟ್ಸ್ का सार पॉइंट रूप अर्थात बिंदु रूप हो जाना. ಪಾಯಿಂಟ್ಸ್ का सार, ಬಿಂದುವಿನ ಸಾರ ಏನು ಅಂತಂದರೆ ಏನು ಪಾಯಿಂಟ್ ರೂಪದಲ್ಲಿದೆ ಅದೇನು ಅಂತ ಹೇಳ್ತಾರೆ ಬಾಬಾ, ಬಿಂದು ರೂಪ ಹೋ ಜಾನ. ಏನಿದೆಯೋ, ಏನು ನಡೀತಿದೆಯೋ ಎಲ್ಲ ಏನಂತಾರೆ ಬಾಬಾ, ಬಿಂದು ಹಾಕಬೇಕು, ಎಲ್ಲದಕ್ಕೂ ಬಿಂದು ಹಾಕ್ಬಿಡಿ ಅಂತ ಹೇಳ್ತಾರೆ ಬಾಬಾ. ಉತ್ತರ, ಬಿಂದು ರೂಪ ಅರ್ಥಾತ್ ಪವರ್ಫುಲ್ ಸ್ಟೇಜ್. ಬಿಂದು ರೂಪ ಅನ್ನೋದೇ ಹೈಯೆಸ್ಟ್ ಸ್ಟೇಜ್, ಶಕ್ತಿಶಾಲಿ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. ಜಿಸ್ಮೇ ವ್ಯರ್ಥ ಸಂಕಲ್ಪ ನಹಿ ಚಲತೆ ಹೇ. ಬಿಂದು ರೂಪ ಸ್ಥಿತಿ ಅಂದರೆ ಹೀಗಿರ್ತದೆ, ಅಲ್ಲಿ ವ್ಯರ್ಥ ಸಂಕಲ್ಪಗಳೇ ಇರುವುದಿಲ್ಲ, ಹಿಂದಿಂದ ಇರೋದಿಲ್ಲ, ಮುಂದಿಂದ ಇರೋದಿಲ್ಲ, ಯಾವ ವ್ಯರ್ಥ ಸಂಕಲ್ಪಗಳು ಇರೋದಿಲ್ಲ, ಕೇವಲ ಫುಲ್ ಪಾಯಿಂಟ್. ಅವರು ಬಿಂದು ಅರ್ಥಾತ್ ಭೀತಿ ಸೋ ಭೀತಿ. ಬಿಂದು ಅಂತಂದರೆ, ಬಿಂದು ಅಂದರೆ ಹಿಂದೆ ಏನಾಯಿತು ಆಗಿ ಹೋಯಿತು, ಅದಕ್ಕೆ ಏನು ಮಾಡಬೇಕು, ಬಿಂದು ಹಾಕ್ಬಿಡಿ. इससे कर्म भी श्रेष्ठ होते हैं और व्यर्थ संकल्प न होने के कारण पुरुषार्थ की गति भी तीव्र होगी. ಅದರಿಂದ ಕರ್ಮನೂ ಕೂಡ ಶ್ರೇಷ್ಠ ಆಗ್ತದೆ, ಇದರಿಂದ ಬಿಂದು ಹಾಕೋದ್ರಿಂದ. ಮತ್ತು ವ್ಯರ್ಥ ಸಂಕಲ್ಪ ಬರೋದಿಲ್ಲ. ವ್ಯರ್ಥ ಸಂಕಲ್ಪ ಇಲ್ಲ ಅಂತಂದರೆ ಪುರುಷಾರ್ಥದ ಗತಿ ಏನಾಗ್ತದೆ, ತೀವ್ರ ಆಗ್ತದೆ. इसलिए बीती सो बीती को सोच समझ कर करना है. ಅದಕ್ಕಾಗಿ ಹಿಂದೆ ಏನೇನಾಯಿತೋ ಅದಕ್ಕೆಲ್ಲದಕ್ಕೂ ಏನು ಮಾಡಿ, ಫುಲ್ ಪಾಯಿಂಟ್ ಆಗಿ ಹಾಕಿ ಹಿಂದೇನಾಗಬೇಕಾಗಿತ್ತು ಅದು ಆಗೋಯ್ತು ಅಂತ ತಿಳ್ಕೊಳ್ಳಿ. ವ್ಯರ್ಥ ದೇಖನ ಸುನಿನ ವ ಬೋಲ್ನ ಸಬ್ ಬಂದ್. ವ್ಯರ್ಥ ನೋಡೋದು, ಕೇಳೋದು, ಹೇಳೋದನ್ನು ಕೂಡ ಎಲ್ಲವನ್ನು ಏನು ಮಾಡಿ, ಸ್ಟಾಪ್ ಮಾಡಿ, ಬಿಂದು ಹಾಕಿ. ಸಮರ್ಥ ಆಂಖೆ ಖುಲಿ ಹೋ ಅರ್ಥಾತ್ ಸಾಕ್ಷಿಪನ್ ಕಿ ಸ್ಟೇಜ್ ಪರ್ ರಹೋ. ಸಮರ್ಥ ಕಣ್ಣು ತೆರೀತಾವು ಅಂತಂದರೆ, ತೆರೆದಿದ್ದೀರಾ, ಅದರ ಅರ್ಥ ಏನು, ಸಾಕ್ಷಿಪನ್. ನಿನ್ನೆಯಿಂದ ಏನು ಹೇಳ್ತಾರೆ ಬಾಬಾ, ಸಾಕ್ಷಿಪನ್ ಮತ್ತು ತ್ರಿಕಾಲದರ್ಶಿ ಆಗಬೇಕು ಅಂತ ಹೇಳಿದ್ರು ಬಾಬಾ ನಿನ್ನೆ. ಎಷ್ಟೆಷ್ಟು ಸಾಕ್ಷಿಪನ್ ಸ್ಟೇಜಲ್ಲಿ ಇರ್ತೀರೋ ಅಷ್ಟೆಷ್ಟು ನಿಮ್ಮ ಸ್ಥಿತಿ ಏನಾಗ್ತದೆ, ಸಮರ್ಥ ಆಗ್ತದೆ, ಶ್ರೇಷ್ಠ ಆಗ್ತದೆ. ಪುರುಷಾರ್ಥದ ಗತಿನೂ ಏನಾಗ್ತದೆ, ತೀವ್ರ ಆಗ್ತದೆ. ಪ್ರಶ್ನೆ, कमल पुष्प समान न्यारा बनने की युक्ति क्या है. ಕಮಲ ಪುಷ್ಪ ಸಮಾನ ಭಿನ್ನ ಆಗಬೇಕು ಅಂತಂದರೆ ಅದಕ್ಕೆ ಯುಕ್ತಿ ಏನು. उत्तर, कोई की भी कमी देख करके उनके वातावरण के प्रभाव में न आए. ಯಾರ್ದಾದ್ರೂ ಕಮ್ಮಿ ಕಮ್ಜೋರ್ಗಳನ್ನು ನೋಡಿ ಅಲ್ಲಿಯೇ ವಾತಾವರಣದ ಪ್ರಭಾವದಲ್ಲಿ ಬರಬಾರ್ದು ಅಂತ ಹೇಳ್ತಾರೆ ಬಾಬಾ. ಕಮ್ಮಿ ಕಮ್ಜೋರ್ಗಳು ಅಂತಂದರೆ ಈಗ ಎಲ್ಲರೂ ಇರ್ತಾರೆ, ಅಕ್ಕಂದಿರು ಅಣ್ಣಂದಿರು, ಎಷ್ಟೋ ದಿನ ಜ್ಞಾನಕ್ಕೆ ಬರ್ತಿರ್ತಾರೆ, ಅವರಲ್ಲಿನ ಭಾಳಷ್ಟು ಕಮ್ಮಿ ಇರ್ತಾವೆ. ಅದನ್ನು ನೋಡಿ ನಾವು ಇನ್ನೊಬ್ಬರಿಗೆ ಹೇಳೋದು, ಕೇಳೋದು, ಅವುಗಳ ವರ್ಣನೆ ಮಾಡೋದ್ರಿಂದ ಏನಾಗ್ತದೆ, ವಾತಾವರಣ ಅದರ ಪ್ರಭಾವದಲ್ಲಿ ಬರಬೇಡಿ ಅಂತಾರೆ ಬಾಬಾ. ತೋ ಇಸ್ಕೆ ಲಿಯೇ ಉಸ್ ಆತ್ಮಾಕ್ಕೆ ಪ್ರತಿ, ಅದರ ಪ್ರಭಾವದಲ್ಲಿ ಬರಬಾರ್ದು ಅಂತಂದರೆ ಏನು ಮಾಡಬೇಕು, ಅದಕ್ಕಾಗಿ ಆ ಆತ್ಮನ ಪ್ರತಿ ರಹಿಮ್ಗೆ ದೃಷ್ಟಿ ವೃತ್ತಿ ಹೋ. ಆತ್ಮನ ಪ್ರತಿ ನಮಗೆ ಏನಿರಬೇಕು, ದಯಾದೃಷ್ಟಿ, ದಯಾವೃತ್ತಿ ಇರಬೇಕು. ಅವ್ರು ಸಾಮ್ನಾ ಕರ್ನೆ ಕಿ ನಹಿ, ಅದನ್ನು ಎದುರ್ಸಕ್ಕೆ ಹೋಗ್ಬಿಡಿ ಅಂತಾರೆ ಬಾಬಾ.
ಈಗ ಒಂದು ಕಮ್ಜೋರಿ ಆತ್ಮ ಬಂತು, ಕೋಪದಿಂದ ಬಂತು. ಆ ಕೋಪವನ್ನು ಎದುರಿಸೋಕ್ಕೆ ಹೋಗಿ ನೀವು ಅವ್ರಿಗಿಂತ ಜಾಸ್ತಿ ಕೋಪದಲ್ಲಿ ಹೋಗಬಾರ್ದು. ಅಲ್ಲಿ ನೀವೇನು ಮಾಡಬೇಕು, ಕೋಪದಲ್ಲಿ ಇದೆ ಅಂತಂದರೆ ಆತ್ಮನ ಮೇಲೆ ನಮಗೆ ತರಸ್ ಬರಬೇಕು, ಕರುಣೆ ಬರಬೇಕು. ಆತ್ಮ ವಶಭೂತ ಆಗಿದೆ ಅಂತ, ಅದನ್ನು ಎದುರ್ಸಕ್ಕೆ ಹೋಗಬೇಡಿ ಅಂತ ಬಾಬಾ. ಅರ್ಥಾತ್ ಯಹ ಆತ್ಮ ಭೂಲ್ ಕೆ ಪರವಶ್ ಹೇ. ಅದರ ಅರ್ಥ ಏನು? ಆತ್ಮ ತಪ್ಪಿ ಏನು ಮಾಡಿದೆ? ಪರವಶ ಆಗಿದೆ. ಕೋಪಕ್ಕೆ ಪರವಶ, ಲೋಭಕ್ಕೆ ಪರವಶ. ಇಸ್ಕಾ ದೋಷ ನಹೀ ಹೇ, दोष आत्मनदल्ल. इस संकल्प से उस वातावरण का व बात का प्रभाव आप आत्मा पर नहीं होगा. ಈ ಸಂಕಲ್ಪದಿಂದ ಇದ್ದರೆ ನಿಮಗೆ ಯಾವ ಸಂಕಲ್ಪ? ಆತ್ಮನ ತಪ್ಪಲ್ಲ, ಅದು ತಪ್ಪಿ ಆ ವಾತಾವರಣಕ್ಕೆ ಪರವಶ ಆಗಿದೆ ಅನ್ನೋ ಸಂಕಲ್ಪ ನಿಮ್ಮಲ್ಲಿ ಬಂತು ಅಂತಂದರೆ ನೀವು ಆ ವಾತಾವರಣ ಪ್ರಭಾವಕ್ಕೆ ಬರೋದಿಲ್ಲ ಅಂತಾರೆ ಬಾಬಾ. इसी को कहते हैं ಕಮಲ ಪುಷ್ಪ ಸಮಾನ್ ನ್ಯಾರ. ಇದಕ್ಕೆ ಹೇಳಲಾಗ್ತದೆ ಕಮಲ ಪುಷ್ಪ ಸಮಾನ್ ಭಿನ್ನ ಆಗೋದು. ಕಮಲ ಪುಷ್ಪ ಹೆಂಗಿರ್ತದೆ? ಕೆಳಗಡೆ ಎಲ್ಲ ಏನಿತ್ತು? ಕೆಸರ, ಹೊಲಸು. ಅದೇನಾರ ಅದನ್ನು ನೋಡ್ತೇನೋ? ಅದು ನೋಡಿತ್ತು ಅಂತಂದ್ರೆ ಅದು ಖುಷಿಯಾಗಿ ಅರಳಲಿಕ್ಕೆ ಆಗ್ತಿದ್ದಿಲ್ಲ. ಹಂಗೆ ನೀವೆಲ್ಲದರಲ್ಲಿನೂ ಇದ್ದು ಏನು ಮಾಡಬೇಕು? ಅವಕ್ಕೆಲ್ಲ ಸ್ಟಾಪ್ ಮಾಡಬೇಕು. ಪ್ರಶ್ನೆ, ಸಫಲತಾ ಮೂರ್ತ बनने के लिए क्या करना? ಸಫಲತಾ ಮೂರ್ತ ಆಗಬೇಕು ಅಂದರೆ ಏನು ಮಾಡಬೇಕು? ಉತ್ತರ, ಬದಲಾನ ಹಿಲೇನಾ ಹೇ. ಯಾವುದಕ್ಕೂ ವಿರುದ್ಧ ತಗೋಬಾರ್ದು. ಬದಲಾ ಅಂದರೆ ರಿವೆಂಜ್ ಅಂತ ಹೇಳ್ತೀವಿ. ಬಲ್ಕಿ ಸ್ವಯಂಕೂ ಬದಲ್ನಾ ಹೇ. ನಾನೇ ಬದಲಾಗಬೇಕು. ಅವ್ರು ಹಿಂಗೆ ಮಾಡಾಗ ನಾ ಹಂಗೆ ಮಾಡಿ ತೋರಿಸೋದಂತಲ್ಲ, ನಾನು ಚೇಂಜ್ ಆಗಿಬಿಡ್ಬೇಕು. ಮಹಾವೀರ್ बनना है. ಮಲ್ಲ ಯುದ್ಧ ನಹಿ ಕರ್ನ. ಅದರ ಜೊತೆ ಯುದ್ಧ ಮಾಡೋದಲ್ಲ, ಆ ವಿಷಯದ ಜೊತೆ ಯುದ್ಧ ಮಾಡೋದಲ್ಲ, ಮಹಾವೀರ ಆಗಬೇಕು. ಮಲ್ಲ ಯುದ್ಧ ಕರ್ನ ಮಾನ ಅಗರ್ ಕೋಯಿ ನೆ ಕೋಯಿ ಬಾತ್ ಕಹಿ ತೋ ಉಸ್ಕೆ ಪ್ರತಿ ಸಂಕಲ್ಪ ಚಲನೆ ಲಗೆ. ಮಲ್ಲ ಯುದ್ಧ ಮಾಡೋದಂತಂದ್ರೆ ಏನು? ಯಾರಾದರೂ ನಮಗೆ ಏನಾರ ಅಂದರು ಅದ್ರ ಪ್ರತಿನೇ ಸಂಕಲ್ಪ ನಡೆಸೋದು. ಹಿಂಗಂದರು, ಎಷ್ಟು ಮಾಡಿದ್ದೆ ಅವ್ರಿಗೆ ನಾನು, ಮತ್ತೆ ಹಿಂಗೆ ಮಾತಾಡಿದರು. ಅದು ಇಷ್ಟೇ ಆಗೋದಿಲ್ಲ. ಇಡೀ ದಿನ ಏನು ಮಾಡ್ತೀರಿ ನೀವು? ಅದ್ರ ಬಗ್ಗೆನೇ ನಿಮ್ಮಷ್ಟಕ್ಕೆ ನೀವೇ ಚರ್ಚೆನೂ ಮಾಡೋದಿಲ್ಲ. ಮತ್ತೆಲ್ಲರ ಮುಂದೆ ಹೇಳ್ಕೊತ ಹೋಗ್ತೀವಿ. ಯಹ ಕ್ಯಾ ಕಿಯಾ, ಹಿಂಗ್ಯಾಕೆ ಮಾಡಿದರು, ಏನು ಮಾಡಿದರು? ಯಹ ಕ್ಯೂ ಕಹ, ಹಿಂಗ್ಯಾಕೆ ಹೇಳಿದರು? ಉಸ್ಕೋ ಕಹ ಜಾತಾ ಹೇ ಮನಸಾ ಸೆ ವ ವಾಚಾ ಸೆ ಮಲ್ಲ ಯುದ್ಧ ಕರ್ನ. ಇದು ಎಂಥ ಯುದ್ಧ? ಇದು ಮನಸ್ಸಿನಿಂದ ಮಲ್ಲಯುದ್ಧ, ಮಾತಿನಿಂದ ಮಲ್ಲಯುದ್ಧ ಅಂತ ಹೇಳ್ತಾರೆ ಬಾಬಾ. ನಮನ ಅರ್ಥಾತ್ ಝುಕ್ನ. ನಮಸ್ಕಾರ ಮಾಡೋದಂದ್ರೇನು? ಝುಕ್ನ. ತೋ ಜಬ್ ನಮೆಂಗೆ ತಬ್ ಹಿ ನಮನ್ ಯೋಗ್ಯ ಹೋಂಗೆ. ನೀವು ನಮಸ್ಕಾರ ಮಾಡಿದ್ರೆ ನೀವು ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯ ಆಗ್ತೀರಾ. ಎದಕ್ಕೆ ನಮಸ್ಕಾರ ಮಾಡೋದು? ಆ ವ್ಯರ್ಥ ಸಂಕಲ್ಪಗಳನ್ನು ಬಿಟ್ಬಿಡೋದು. ಅದನ್ನು ಹೇಳ್ತಾರೆ ಬಾಬಾ. ऐसे नहीं समझो कि हम तो सदैव झुकते ही रहते हैं लेकिन हमारा कोई मान नहीं. ಹೀಗೆ ತಿಳ್ಕೊಬೇಡಿ. ಯಾವಾಗಲೂ ನಾವು ಬಾಗ್ತೀವಿ, ತಲೆ ಬಾಗ್ತೀವಿ, ಯಾವಾಗಲೂ ನಾವೇ ಮಾತಾಡಿಸ್ತೀವಿ. ಹಿಂಗೆ ತಿಳ್ಕೊಬೇಡ್ರಿ. ಅದರಿಂದ ನಂದು ಮಾನ ಮರ್ಯಾದೆ ಹೋಗ್ತದೆ ಅಂತ ಅನ್ಕೋಬೇಡಿ. ಜೋ ಝುಕ್ತೆ ನಹಿ ವ झूठ बोलते हैं उनका ही मान है नहीं. ಯಾರು ಝುಕ್ತೇ ನಹಿ, ಯಾರು ಬಾಗೋದಿಲ್ವೋ, ಮತ್ತೆ ಮತ್ತೆ ತಮ್ಮ ಮಾತುಗಳನ್ನು ಸಮರ್ಥನೆ ಮಾಡ್ಕೊಳ್ತಾರೋ, ಸುಳ್ಳು ಹೇಳ್ತಾರೋ, ಅವ್ರದ್ದು ಮಾನ ಎಂದು ಇರೋದಿಲ್ಲ. ಯಹ ಅಲ್ಪಕಾಲ ಕಾ ಹೈ. ಭಲೆ ಆ ಟೈಮಿಗೆ ಅವ್ರಿಗೆ ಮಾನ ಮರ್ಯಾದೆ ಸಿಗ್ಬೋದು, ಅದು ಭಾಳ ದಿವಸ ಇರೋದಿಲ್ಲ. ಲೇಕಿನ್ ಅಬ್ ದೂರಂದೇಶ್ ಬುದ್ಧಿ ರಖೋ. ದೂರದೃಷ್ಟಿ ಇಟ್ಕೊಳ್ಳಿ ಅಂತಾರೆ ಬಾಬಾ. ಇದೆಲ್ಲವೂ ಏನಾಗೋದಿದೆ, ಇಲ್ಲೇ ಮುಗಿದು ಹೋಗೋದದ, ಭಾಳ ದಿವಸ ಇರೋದಿಲ್ಲ. ಅದಕ್ಕೆ ಮಕ್ಕಳೇ ನೀವು ದೂರದೇಶಿಯಾಗಿ, ದೂರದೃಷ್ಟಿಯುಳ್ಳವರಾಗಿ. ಯಹಾ ಜಿತನೋं के आगे झुकेंगे ಅರ್ಥಾತ್ ನಮ್ರತಾ ಕೆ ಗುಣ ಕೋ ಧಾರಣ ಕರೆಂಗೆ. ಇಲ್ಲಿ ಈಗ ಸಂಗಮ ಯುಗದಲ್ಲಿ ನೀವು ಎಷ್ಟು ಬಾಗ್ತೀರೋ, ಬಾಗೋದಂದ್ರೇನು? ತಲೆ ಕೆಳಗೆ ಮಾಡೋದಲ್ಲ, ನಮ್ರತೆಯಿಂದ ಇರೋದು, ನಮ್ರತೆಯಿಂದ ಮಾತಾಡೋದು. ನಿಮ್ಮ ಚಾಲ್ ಚಲನೆ ಏನಿರಬೇಕು? ನಮ್ರತೆಯ ಗುಣದಿಂದ ತುಂಬಿಕೊಂಡಿರಬೇಕು.
ಅದನ್ನು ಧಾರಣ ಮಾಡಿಕೊಂಡ್ರೆ ಸಾರಾ ಕಲ್ಪ್ ही सर्व ಆತ್ಮಾಯೇ ಮೇರೆಯಾಗೆ ನಮನ್ ಕರೆಂಗೆ. ಇಡೀ ಕಲ್ಪದಲ್ಲಿ ಎಲ್ಲ ಆತ್ಮಗಳು ನನಗೆ ನಮಸ್ಕಾರ ಮಾಡ್ತವೆ. सतयुग त्रेता में राजा के रिगार्ड से कान से नहीं लेकिन मन से झुकेंगे. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ನೀವು ರಾಜರಾದಾಗ ನಿಮಗೆ ಎಷ್ಟು ಗೌರವ ಸಿಗ್ತದೆ ಅಂತಂದರೆ ತಲೆ ಕೆಳಗೆ ಮಾಡೋದಿಲ್ಲ, ಗೋಣ್ ಕೆಳಗೆ ಹಾಕೋದಿಲ್ಲ, ಆದರೆ ಅವರು ಮನಸ್ಸಿನಿಂದ ಬಾಗ್ತಾರೆ. ಅವರು ದ್ವಾಪರ ಕಲಿಯುಗಕ್ಕೆ ಕಾಂದ ಜಿಕ್ಕಾಯಿಂಗೆ. ದ್ವಾಪರ ಕಲಿಯುಗದಲ್ಲಿ ಏನು ಮಾಡ್ತಾರೆ? ಪೂಜೆ ಮಾಡ್ತಾರೆ. ಪೂಜೆ ಮಾಡುವಾಗ ಏನು ಮಾಡೋದು? ಬರೀ ಕಾಂದಷ್ಟೇ ಅಲ್ಲ, ಪೂರ್ತಿನೇ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ.